ಹಿಂದೆ ಮೊದಲೇ ಭಾಗದಲ್ಲಿ ತಿಳಿದಂತೆ 8 ಮಹಾಜನಪದಗಳ ಬಗ್ಗೆ ತಿಳಿದಿದ್ದೆವು. ಈಗ ಅದರ ಮುಂದಿನ 8 ಮಹಾಜನಪದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ HBD ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ TT, HSTR ಮತ್ತು GPSTRನ ಇತಿಹಾಸ ವಿಷಯದ ಬಗ್ಗೆ ಮಾಹಿತಿ ತಿಳಿಯಲು ಈ ಚಾನಲ್ ಅನ್ನ ವೀಕ್ಷಿಸಿ ಮತ್ತು ಪ್ರೋತ್ಸಾಹಿಸಿ. ಮಹಾಜನಪದಗಳ ಭಾಗ 2. 9ನೇ ಮಹಾಜನಪದದಿಂದ 16ನೇ ಮಹಾಜನಪದವರೆಗೆ ಈಗ ತಿಳಿಯೋಣ. ಶೂರಸೇನ. ಇದು ಮತ್ಸ್ಯ ರಾಜ್ಯದ ದಕ್ಷಿಣಕ್ಕೆ ಇತ್ತು. ಇದರ ರಾಜಧಾನಿ ಮಧುರ. ಇದನ್ನು ಬುದ್ಧನ ಶಿಷ್ಯನಾದ ಅಂಜನಿಪುತ್ರ ಆಳ್ವಿಕೆ ಮಾಡುತ್ತಿದ್ದನು. ಅಸ್ಮಾಕ್. ಅಸಾಕ ಅಥವಾ ಅಸ್ಮಾತ್ ಗೋದಾವರಿಯ ನದಿ ದಂಡೆ ಮೇಲೆ ಇತ್ತು. ಇದರ ರಾಜಧಾನಿ ಪೋತಾಲಿ. ಅವಂತಿ. ಇದು ಮಧ್ಯ ಮಾಳ್ವ, ನಿಯರ್ ಮತ್ತು ಮಧ್ಯಪ್ರದೇಶದ ಕೆಲವು ಭಾಗಗಳಲ್ಲಿ ಹರಡಿತ್ತು. ಇದರ ರಾಜಧಾನಿ ಉಜ್ಜಯಿನಿ. ಇದನ್ನು ಬುದ್ಧನ ಜೀವಿತ ಕಾಲದಲ್ಲಿ ಚಂಡ ಪ್ರದೋತನ ಆಳುತ್ತಿದ್ದನು. ಕಾಂಬೋಜ. ಇದು ಗಂಧಾರ ಬಳಿ ಇದ್ದ ವಾಯು ಗಡಿಯಲ್ಲಿ ಹಜಾರ ಜಿಲ್ಲೆಯಲ್ಲಿದೆ. ಇದರ ರಾಜಧಾನಿ ರಾಜ್ಯಪುರ. ಗಾಂಧಾರ. ಈಗಿನ ಅಫಘಾನಿಸ್ತಾನದ ಪೂರ್ವಕ್ಕೆ ಬರುವ ರಾಲ್ವಿ ಪಿಂಡಿ ಮತ್ತು ಪೇಶಾವರ ಜಿಲ್ಲೆಗಳನ್ನು ಒಳಗೊಂಡಿತ್ತು. ರಾಜಧಾನಿ ಸತ್ಯ ಆಗಿತ್ತು. ಇದು ಆಗಿನ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿತ್ತು. ಈ ತಕ್ಷಶಿಲೆಯ ಶಿಕ್ಷಣದ ಬಗ್ಗೆ ಹಲವು ಗ್ರಂಥಗಳಲ್ಲಿ ಉಲ್ಲೇಖಗಳು ದೊರೆಯುತ್ತವೆ. ಇದನ್ನು ಬುದ್ಧನ ಕಾಲದಲ್ಲಿ ಆಳುತ್ತಿದ್ದ ಬಲಿಷ್ಠ ರಾಜನಾದ ಪುತ್ಯಸತಿ ಅವಂತಿಯ ಪ್ರದೂತನನ್ನ ಸೋಲಿಸಿದರು. ನಂತರ ಗಾಂಧಾರ ಪರ್ಷಿಯಾದ ಸಾಮ್ರಾಟ ಡೇರಿಯಸ್ನ ವಶವಾಯಿತು. ಕೋಸಲ. ಇದು ಉತ್ತರ ಪ್ರದೇಶ ಕಪಿಲವಸ್ತು ಹಾಗೂ ಸವಾರಿ ನದಿಗಳ ಸುತ್ತ ನೆಲೆಗೊಂಡಿತು. ಈಗಿನ ಸರಾಯು ನದಿ ಇದಾಗಿದೆ. ಈ ರಾಜ್ಯವನ್ನು ಇಸ್ವಿಕು ಎಂಬ ರಾಜವಂಶ ಇದನ್ನ ಸ್ಥಾಪಿಸಿತು. ಇದರ ರಾಜಧಾನಿ ಅಯೋಧ್ಯೆ. ಬುದ್ಧನ ಸಮಕಾಲೀನವನಾದ ಪ್ರಸನ್ನ ಜಿತ ಇವರ ಪ್ರಸಿದ್ಧ ಅರಸ. ವಜ್ಜಿ. ಇದು ಉತ್ತರ ಪ್ರದೇಶದ ಮುಜಫರ್ ಜಿಲ್ಲೆಯನ್ನು ಒಳಗೊಂಡಿತ್ತು. ಇದರ ರಾಜಧಾನಿ ವೈಶಾಲಿ ಆಗಿತ್ತು. ಈ ವಜ್ಜೆ ರಾಜವು ವಿದೇಹ, ಅಚ್ಚಾವಿ, ಜ್ಞಾನತ್ರಿಕ ಎಂಬ 8 ಬುಡಕಟ್ಟು ಜನಾಂಗಗಳಿಂದ ರಚನೆಗೊಂಡಿತು. ಇದು 16 ಮಹಾಜನಪದಗಳ 2ನೇ ಭಾಗದ ವಿವರಣೆಯಾಗಿದ್ದು, ಇನ್ನಿತರ ಇತಿಹಾಸದ ವಿಷಯಗಳನ್ನು ತಿಳಿಯಲು HBD ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು.